ಸಮೀರ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಆಕ್ಚುಲಿ ಇದ್ರ ಬಗ್ಗೆ ಮಾತಾಡಿ ನ್ಯಾಯ ಸಿಗ್ಬೇಕು. ಯಾರು ಮಾಡೋರೆ ಆ ಸೂಳೆ ಮಕ್ಳು ಹಿಡ್ದು ಜೈಲ್ಗೆ ಹಾಕ್ಬಾರ್ದು, ಅಲ್ಲೇ ಇಡ ಹೊಡಿಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ನೀವು ವಾಯ್ಸ್ ರೈಸ್ ಮಾಡ್ಬೇಕಲ್ವಾ? ರೇಪ್ ಮಾಡಿದವರು ಶಿಕ್ಷೆ ಆಯ್ತಾ ಇಲ್ವಾ ಅಂತ ನಾವ್ ಯಾರು ವಾಯ್ಸ್ ರೈಸ್ ಮಾಡೋದು. ಆಲ್ರೆಡಿ ಅವ್ರಿಗೆ ಗೊತ್ತಾಗಿರುತ್ತೆ ಬಿಡಿ. ಈ ತರ ಟ್ರೈ ತುಂಬಾ ಮಾಡಿದ್ರಲ್ಲ, ನಿರ್ಭಯಾಗೂ ಮಾಡಿದ್ರು, ಏನ್ ಸಿಕ್ತು? ಸೂರ್ಯ ಅವರೇ ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಮನುಷ್ಯತ್ವ ಅನ್ನೋದಿಲ್ವಾ? ಮೇಲ್ಗಡೆ ಅವ್ರು ಹೇಳ್ಬಿಟ್ರು, ನಾಳೆ ದಿನ ಇನ್ನೊಂದ್ 1000 ಹೇಳ್ತಾರೆ, ಮಾಡ್ಬಿಡ್ತಾನ ಅವನು. ನಾನೇನ್ ತಪ್ಪು ಮಾಡಿದೆ ಅಂತ ನಂಗೆ ತೊಂದರೆ ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಈ ದೇವ್ರ ಹತ್ರದೇ ದೊಡ್ಡ ತಪ್ಪು. ಮೊದಲನೇದಾಗಿ ಈ ವಿಡಿಯೋ ಮಾಡ್ತಾ ಇರೋದು ಯಾವುದೇ ರೀತಿ ಫೇಮಸ್ ಆಗ್ಬೇಕು ಅಂತಾನು ಅಲ್ಲ, ಲೈಕ್ಸ್ ಬರ್ಬೇಕಂತಾನು ಅಲ್ಲ, ವ್ಯೂಸ್ ಹೋಗ್ಲಿ. ಏನಕ್ಕೆ ಅಂತ ಹೇಳಿದ್ರೆ ನಾವು ಮಾಡ್ತಾ ಇರೋ ಒಂದು ವಿಚಾರ ತುಂಬಾ ಜನಕ್ಕೆ ಗೊತ್ತಾಗ್ಬೇಕು. ವಾಯ್ಸ್ ರೇಸ್ ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ. ಮಾಡಿದ್ದು ಅವರು ದೊಡ್ಡವರು, ತಪ್ಪು ಆಯ್ತಾ, ಅದ್ರ ಬಗ್ಗೆ ಅವೇರ್ನೆಸ್ ಬರ್ತಾ ಇದೆ. ಬಟ್ ಪೊಲೀಸರೇ ಸೇರ್ಕೊಂಡಿದ್ದಾರೆ. ನಾವು ಯಾರು ನಂಬೇಕು ಯಾರನ್ನ ಬಿಡ್ಬೇಕು ಗೊತ್ತಿಲ್ಲ. ಇನ್ನು ಈ ವಿಚಾರದಲ್ಲಂತೂ ಏನ್ ಹೇಳೋದು ಬ್ರೋ, ಅಷ್ಟು ಇದಾಗಿ ಮಾಡಿ ಅದನ್ನ ಸ್ಯಾಂಪಲ್ ಗಳನ್ನು ಸಹಿತ ಲೇಟ್ ಆಗಿ ಕೊಟ್ಟಿದ್ದಾರೆ. ಅದನ್ನ ಯೋಗೇಶ್ ಅಂತ ನಾನು ಆಕ್ಚುಲಿ ನೋಡಿಲ್ಲ, ಫುಲ್ Police officer. ನೋಡಿದೀನಿ, ಮರ್ತೋದೆ. ಅವ್ರನ್ನು ಅಷ್ಟೇ, ಅವ್ರು ರಿಟೈರ್ ಆಗಿರ್ಲಿ ಏನಾಗಿರ್ಲಿ, ಅವ್ರು ಆಕ್ಚುಲಿ ಒಂದಷ್ಟು ವರ್ಷ ಜೀವಾವಧಿನೇ ಕೊಟ್ಟರು ತೊಂದ್ರೆ ಇಲ್ಲ, ಬಟ್ ಜೈಲಲ್ಲಿ ಇರ್ಬೇಕು. ಆ ಮನುಷ್ಯ ಜೈಲಲ್ಲಿ ಇರ್ಬೇಕು. ಅವನಿಗೆ ಮನುಷ್ಯತ್ವ ಅನ್ನೋದಿಲ್ವಾ? ಮೇಲ್ಗಡೆ ಅವ್ರು ಹೇಳ್ಬಿಟ್ರು, ನಾಳೆ ದಿನ ಇನ್ನೊಂದ್ 1000 ಹೇಳ್ತಾರೆ, ಮಾಡ್ಬಿಡ್ತಾನ ಅವನು. ಏನ್ ಮಾತಾಡಿದ್ರು ಯೂಸ್ ಇಲ್ಲ. ಇದನ್ನೆಲ್ಲ ಮೀಡಿಯಾನೆಲ್ಲ ಅವ್ರು ಟೆಲಿಕಾಸ್ಟೇ ಅಂದ್ರೆ ಮಾಡ್ತಾರೆ. 12 ವರ್ಷ ಆಗಿದಲ್ಲ ಮೇಡಮ್, ಇವಾಗ 12 ವರ್ಷ ಆಗಿದೆ. ಅದು ಈಗ ನಾವು ಎನ್ಕ್ವೈರಿ ಮಾಡಿದ್ರು ಸಿಗಲ್ಲ ಅಂತ ಕೆಲವ್ರು ಹೇಳ್ತಾರೆ. ಮತ್ತೆ ಸಾಕ್ಷಿನೆಲ್ಲ ನಾಶ ಮಾಡಿದಾರಲ್ಲ, ಅವ್ರನ್ನ ಕರೆಕ್ಟ್ ಆಗಿ ಎನ್ಕ್ವೈರಿ ಮಾಡಿದ್ರೆ ಅವ್ರು ಒಪ್ಕೊಂಡ್ರೆ ಎಲ್ಲ ಗೊತ್ತಾಗುತ್ತಲ್ವಾ? ಒಪ್ಕೋಬೇಕಲ್ಲ ಅವರು. 12 ವರ್ಷ ಆದ್ಮೇಲೆ ಯಾರು ಒಪ್ಕೊಂತಾರೆ? 2 ದಿವಸದಲ್ಲಿ ಮಾಡಿರೋರೆ ಯಾರು ಒಪ್ಕೊಳಲ್ಲ. 12 ವರ್ಷ ಅಂದ್ಮೇಲೆ ಬಿಟ್ಬಿಟ್ಟಿರ್ತಾರೆ. ಆಕ್ಚುಲಿ ಇದನ್ನ ಮಾತಾಡ್ಬೇಕು ಎಲ್ಲಾರುನು. ಸಮೀರ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಆಕ್ಚುಲಿ ಇದ್ರ ಬಗ್ಗೆ ಮಾತಾಡಿ ಲೈಕ್ ಇವಾಗ ತುಂಬಾ ಟ್ರೋಲ್ಸ್ ನಾನು ನೋಡ್ತಾ ಇದ್ದೀನಿ. ಏನೋ ಅವರು ಬೇರೆ ಕ್ಯಾಸ್ಟ್ ಮುಸ್ಲಿಂ ಅವರು ಅವರು ವಿಡಿಯೋನಲ್ಲಿ ಕ್ಯಾಸ್ಟ್ ಬಗ್ಗೆ ಮಾತೇ ಆಡಿಲ್ಲ. ಅಂಡ್ ಸ್ವತಃ ಧರ್ಮಸ್ಥಳನ ಜೈನ್ ಟೆಂಪಲ್ ಅಂತ ಅವರೇ ಮಾಡಿದ್ದಾರೆ. ಸೊ ತುಂಬಾ ಬೇಜಾರಾಗುತ್ತೆ. ಅಂತ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಅಲ್ಲ, ಅಂತ ಊರಲ್ಲಿ, ಅಂತ ಪುಣ್ಯಕ್ಷೇತ್ರದಲ್ಲಿ ಇಂಥದ್ದೊಂದು ಘಟನೆ 12 ವರ್ಷದ ಹಿಂದೆ ನಡೆದಿದೆ. ಅದಕ್ಕಿನ್ನ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಆಸ್ ಅ ವಿಮೆನ್ ನಾವು ಸೇಫ್ಟಿನ ಎಕ್ಸ್ಪೆಕ್ಟ್ ಮಾಡ್ತೀವಿ ಎಲ್ಲೇ ಹೋದ್ರು, ಯಾವ್ದೇ ಕಡೆ ಪ್ಲೇಸ್ಗೆ ಹೋದ್ರು. ಎಕ್ಸ್ಪೆಷಲಿ ಟೆಂಪಲ್ ಸೈಡ್ ಅಂದ್ರೆ ತುಂಬಾನೇ ಸೇಫ್ಟಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬೆಳಗ್ಗೆಯಿಂದ ಒಂದ್ 15 ವಿಡಿಯೋ ನೋಡಿದೀನಿ. ಯಾರು ಮಾಡೋರೆ ಆ ಸೂಳೆ ಮಕ್ಳು ಹಿಡ್ದು ಜೈಲ್ಗೆ ಹಾಕ್ಬಾರ್ದು, ಅಲ್ಲೇ ಇಡ ಹೊಡಿಬೇಕು. ಇವ್ರು ಸರ್ಕಾರದವರು ಸರಿ ಇಲ್ಲ, ಪೊಲೀಸ್ ಅವರು ಸರಿ ಇಲ್ಲ, ಏನ್ ಮಾಡಕ್ಕಾಗಲ್ಲ ನಾವು. ಈಗ 12 ವರ್ಷ ಆಗ್ಬಿಟ್ಟಿದೆ ಕೇಸ್ ಆಗಿ. ಆ ಸಾಕ್ಷಿನ ನಾಶ ಮಾಡಿದವರು ಪೊಲೀಸರು ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಾರೆ. ಸೊ ಪೊಲೀಸರು ಒಪ್ಕೊಂಡ್ರೆ ಈ ಕೇಸ್ ಸಾಲ್ವ್ ಆಗುತ್ತಾ? ಎಲ್ಲಣ ಸಾಲ್ವ್ ಆಗುತ್ತೆ. ಕೇಸ್ ಆಗಿ 12 ವರ್ಷ ಸಾಕ್ಷಿ ಸಿಗಲ್ಲ, ಏನು ಸಿಗಲ್ಲ. ದುಡ್ಡಿರೋರ್ದೇ ದುನಿಯಾ, ಏನು ಮಾಡಕ್ ಆಗಲ್ಲ. ಏನಿಲ್ಲ, ಸೌಜನ್ಯ ಕೇಸ್ ಗೊತ್ತಲ್ಲ ನಿಮ್ಗೆ, ಅದ್ರ ಬಗ್ಗೆನೇ ಮಾತಾಡ್ತಾ ಇರೋದು. ಇವಾಗೆಲ್ಲ ನಾವೆಲ್ಲ ಮಾತಾಡಿದ್ರೇನೆ ನ್ಯಾಯ ಸಿಗೋದಲ್ವಾ? ಅದ್ರ ಬಗ್ಗೆ ಏನಾದ್ರು ಮಾತಾಡಿ ಅಷ್ಟೇ. ನಿಮ್ಗೆ ಅದೇ ನ್ಯಾಯ ಸಿಗ್ಬೇಕು, ಲಾ ಮತ್ತೆ ಜಸ್ಟಿಸ್ ಇನ್ನು ಟೈಟ್ ಆಗ್ಬೇಕು. ವಾಯ್ಸ್ ರೈಸ್ ಅಂದ್ರೆ ಮೇನ್ ಆಗಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತಾಡ್ಬೇಕು ಅದ್ರ ಬಗ್ಗೆ ಯಾರು ಕರೆಕ್ಟ್ ಆಗಿ ಮಾತಾಡ್ತಾ ಇಲ್ಲ. ನಾವೆಲ್ಲ 10 ಜನ ಮಾತಾಡೋ ಬದಲು ಅವ್ರ ಒಬ್ರು ಮಾತಾಡಿದ್ರೆ ಆಗುತ್ತೆ ಕೆಲಸ. ದೊಡ್ಡವ್ರು ಯಾರು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ಅಂತ ಹೇಳ್ತಾ ಇದ್ದೀರಾ? ಅಂದ್ರೆ ನಾವು ಎಲ್ಲ ಪಬ್ಲಿಕ್ ಎಲ್ಲ ಮಾತಾಡ್ತಾ ಇದೀವಿ. ದೊಡ್ಡ ಸೆಲೆಬ್ರಿಟೀಸ್ ಆಗ್ಲಿ, ರಾಜಕೀಯದವ್ರು ಮಾತಾಡ್ತಾ ಇಲ್ಲ. ಅವ್ರು ಮಾತಾಡಿದ್ರೆ ಸ್ವಲ್ಪ ಸಾಲ್ವ್ ಆದಂಗೆ. ಒಂದ್ಸರಿ ನಾವೇನೋ ಮಾಡಿದ್ರೆ ಬರುತ್ತೆ ಅನ್ನಂಗಿದ್ರೆ ಎಷ್ಟೊಂದು ರೇಪ್ ಕೇಸ್ಗೆಲ್ಲ ಇವರು. ಮೇಡಮ್ ಈಗ 10 years ಇಂದ ಒಂದ್ 3-4 ಜನ ಮತ್ತೆ ಒಂದ್ 5 ಚಾನಲ್ ಮಾಡ್ತಾ ಇದ್ರು. ಇವಾಗ ಪ್ರತಿಯೊಬ್ರು ವಾಯ್ಸ್ ರೈಸ್ ಮಾಡಕ್ ರೆಡಿ ಇದಾರೆ. ನಿರ್ಭಯಾಗೂ ಮಾಡಿದ್ರು, ಏನ್ ಸಿಕ್ತು ನೋಡೋಣ ಸರ್, ನಾವು ಕಾಯ್ತಾ ಇದೀವಿ. ಮಾತಾಡಿದ್ರೆ ಅಂದ್ರೆ ನೀವು ವಾಯ್ಸ್ ರೈಸ್ ಮಾಡ್ಬೇಕಲ್ವಾ? ಅಲ್ಲ, ಎಷ್ಟೊಂದ್ ಜನ ಮಾಡಿದಾರೆ, ಎಲ್ಲಾರು ಮಾಡ್ಬೇಕಲ್ವಾ? ಇವಾಗ ಗೌರ್ಮೆಂಟ್ ಗೊತ್ತಾಗ್ಬೇಕಂದ್ರೆ ಎಲ್ಲಾರು ಮಾಡ್ಬೇಕಲ್ವಾ? ಆಲ್ರೆಡಿ ಅವ್ರಿಗೆ ಗೊತ್ತಾಗಿರುತ್ತೆ ಬಿಡಿ. ಎವಿಡೆನ್ಸ್ ಏನೇ ನಾಶ ಆಗಿದೆ ಎಲ್ಲಾನು ಒಂದ್ ಕಡೆಯಿಂದ ಹುಡಿಕೊಂಡು ಹೋಗ್ಬೇಕು. ನಾವು ಹುಡಿಕೊಂಡು ಹೋದಾಗ ಎಲ್ಲಾರು ಒಂದ್ ಕಡೆಯಿಂದ ಸಿಗ್ತಾರೆ, ಎಲ್ಲೂ ಹೋಗಲ್ಲ. ಹುಡುಕ್ಬೇಕಷ್ಟೇ, ಹುಡ್ಕೋ ಪ್ರಯತ್ನ ಮಾಡಿದ್ರೆ ಸಿಗ್ತಾರೆ. ಸೊ ಇದು ಮೈನ್ ಫಾಲ್ಟ್ ಯಾರ್ದು ಈ ಕೇಸಲ್ಲಿ? ಮೇನ್ ಫಾಲ್ಟ್ ಅಂದ್ರೆ ಎವಿಡೆನ್ಸ್ ನಾಶ ಯಾರು ಮಾಡಿರ್ತಾರೆ ಅವ್ರದ್ದೇ. ಯಾಕಂದ್ರೆ ತಗೊಳಕೋಬಾರ್ದು, ತಗೊಳಕೊಂಡ್ರೆ ಅವ್ರ ಮರ್ಯಾದೆ ಹೋಗುತ್ತೆ ಅನ್ನೋದು ಅವ್ರ ಚಿಂತೆ. ಅದಕ್ಕೋಸ್ಕರ ಅವ್ರು ನಾಶ ಮಾಡಿರ್ತಾರೆ. ಅಂದ್ರೆ ಅವ್ರ ಫಾಲ್ಟ್ ಅವ್ರದೇ ಇರುತ್ತೆ. ಯಾಕಂದ್ರೆ ಯಾರಾಗಿರ್ತಾರೋ ಗೊತ್ತಿಲ್ಲ, ಆದ್ರೆ ಹಿಡಿಬೇಕಲ್ಲ, ಎಲ್ಲಿ ಹೆಸರು ಹಾಳಾಗುತ್ತೆ, ಮನೆತನ ಹಾಳಾಗುತ್ತೆ ಅನ್ನೋದ್ರಿಂದ ಅವರು ಹುಷಾರಾಗಿರ್ತಾರೆ ಅಷ್ಟೇ. ನಾವೆಲ್ಲ ವಾಯ್ಸ್ ರೈಸ್ ಮಾಡೋದ್ರಿಂದ ನ್ಯಾಯ ಸಿಗುತ್ತಾ ಸಿಗಲ್ವಾ? ಸಿಗಲ್ಲ ಬ್ರೋ, ಪೊಲಿಟಿಕಲ್ ಇರೋದ್ರಿಂದ ಇನ್ನೆಲ್ಲಿ ಸಿಗುತ್ತೆ? ಅವ್ರು ಬೇರೆ ಫುಲ್ ಇನ್ಫ್ಲೂಯೆನ್ಸ್ ಇದಾರೆ, ಇನ್ನೆಲ್ಲಿ ನ್ಯಾಯ ಸಿಗುತ್ತೆ ಬ್ರೋ? ನ್ಯಾಯ ಸಿಗ್ಬೇಕು.
ಅದೆಲ್ಲ ಯಾರಾಗಿದೆ ಏನಾಗಿದೆ ಅನ್ನೋದನ್ನು ಹೇಳ್ತಾ ಇದಾರೆ ಅವರು. ಆದ್ರೂ ಅದನ್ನ ಏನು ಅನ್ನೋದು ಇನ್ನೂ ಡೀಟೇಲ್ ಆಗಿ ಗೊತ್ತಿಲ್ಲ ಅಲ್ಲ. ಈಗ ಒಬ್ರಿಂದ ಅವರು ಆತರ ಮಾಡಿರೋದು ತಪ್ಪಲ್ವಾ? ಅದು ತಪ್ಪಿರೋದ್ರಿಂದ ಅದಕ್ಕೆ ನ್ಯಾಯ ಸಿಗ್ಲೇಬೇಕು ಅಂತ ನಾನು ಅಂತೀನಿ.